ನನ್ನ ಕಂದಮ್ಮಂಗೆ ಇದೇ ಮೊದಲನೇ ವರ್ಷದ ಆಯುಧ ಪೂಜೆ. ಹಲೋ ನಮಸ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸಂಪಲ್ಲಿರೋ ನೀರು ತಗೊಂಡು ನನ್ನ ಕಂದಮ್ಮನ್ ತೊಳಿತಿದ್ದೆ, ಯಾಕಂದ್ರೆ ಇವತ್ತು ಆಯುಧ ಪೂಜೆ. ಆಮೇಲೆ ಮನೆ ಒಳಗ್ ಬಂದು ನಮ್ಮನೇಲಿರೋ ದೇವ್ರ ಫೋಟೋಗಳಿಗೆಲ್ಲ ಪೂಜೆ ಮಾಡಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡೆ. ಆಮೇಲೆ ನನ್ನ ಕಂದಮ್ಮಂಗೆ ಪೂಜೆ ಮಾಡಿದೆ. ಇದೇ ಮೊದಲನೇ ವರ್ಷದ ಆಯುಧ ಪೂಜೆ ಆಗಿರುತ್ತೆ ನನ್ನ ಕಂದಮ್ಮಂಗೆ. ನಿಮ್ಗೂ ಕೂಡ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಆಯ್ತು ಬಿಡು. ನನ್ನ ಕಂದಮ್ಮನ್ ತಗೊಂಡು ಎಷ್ಟು ತಿಂಗಳಾಗಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ನಮ್ಮ ಅಜ್ಜಿಗೆ ಇದೇನು ಅಂತ ಕೇಳಿದ್ ಈ ರೀತಿ ಅಂತು. ಏನಿದು? ಕ್ಯಾಪ್ಸು. ಕನ್ನಡದಲ್ಲಿ ಹೇಳು. ಕನ್ನಡದಲ್ಲೇ ಹೇಳಿದ್ರು. ಕನ್ನಡದಲ್ಲಿ ಇದು ದಪ್ಪ ಮೆಣಸಿನ್ಕಾಯಿ. ಓಹೋ, ಕ್ಯಾಪ್ಸ್ ಅಲ್ಲ. ನಮ್ಮಮ್ಮ ನ್ಯೂಸ್ ಪೇಪರ್ ಮತ್ತೆ ಮೆಂತ್ಯನ ರುಬ್ತಾ ಇದ್ರು. ಯಾಕೆ ಅಂದ್ರೆ ಮರ ಸಾರಿಸೋದಿಕ್ಕೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲ್ರು ಗೌರಿ ಹಬ್ಬದಲ್ಲಿ ಮರ ಸಾರಿಸಿದ್ರೆ ನಮ್ಮ ಮನೇಲಿ ಒಂಥರ ವಿಚಿತ್ರ. ಆಯುಧ ಪೂಜೆ ದಿನ ಮರ ಸಾರಿಸ್ತಿದ್ರು. ಇವತ್ತಿನ ಟಿಫನ್ ಚಪಾತಿ ಜೊತೆ ತರಕಾರಿ ಪಲ್ಯ ತಿನ್ಕೊಂಡು ಟಿವಿ ನೋಡ್ತಾ ಇದ್ದೆ. ನನ್ ಜೊತೆ ನಮ್ಮಮ್ಮ ನಮ್ಮ ಅಜ್ಜಿ ಕೂಡ ಟಿವಿ ನೋಡ್ತಾ ಇದ್ರು. ಏನಂದಲ್ಲ ಅವಾಗ್ಲೇ? ಬೆಳಗ್ಗೆ ಹಾಕಿರೋ ನೋಡ್ತಾರೆ ನಿಮ್ಮ ಅಜ್ಜಿ. ಇದನ್ನೇ ರಿಪೀಟ್ ಬೆಳಗ್ಗೆ ಹಾಕಿದ್ರೆ ನಮ್ಮ ಅಜ್ಜಿ ನೋಡುತ್ತೆ. ಗೈಸ್, ನಿಮ್ಮನೇಲೂ ಇಂಥ ಅಜ್ಜಿ ಇದ್ರೆ ಕಮೆಂಟ್ ಹಾಕಿ, ನಮ್ಮನೇಲೂ ಇಂಥವ್ರು ಅವರೇ ಅಂತ. ಇದೇ ಮೂವಿನ ಬೆಳಗ್ಗೆ ಹಾಕಿದ್ರು ನೋಡೇ ನೋಡ್ತಾರೆ ಇವರು. ಆಗಿನ ಕಾಲದವರು ಮುಗ್ಧ ಮನ್ಸೋರು ಗೈಸ್. ಯಾಕಂದ್ರೆ ಆಗಿನ ಕಾಲದಲ್ಲಿ ಊರಲ್ಲಿ ಒಂದೋ ಎರಡೋ ಟಿವಿ ಇರ್ತಿತ್ತು. ಆದ್ರೆ ಈಗಿನ ಕಾಲದಲ್ಲಂತೂ ಮನೇಲಿ 1-2 ಟಿವಿ ಇದ್ದೇ ಇರ್ತವೆ. ಹೌದು. ಇವತ್ತು ಆಯುಧ ಪೂಜೆ ಅಂತ ನನ್ ಕಂದಮ್ಮನ್ ತಗೊಂಡು ಬೆಳ್ಳೂರ್ನೆಲ್ಲ ಒಂದ್ ರೌಂಡ್ ಹಾಕಿ ಮನೆ ಕಡೆಗೆ ಬಂದ್ರೆ ನಮ್ಮಮ್ಮ ಈ ರೀತಿ ಇದ್ರು. ಹೋಗುವಾಗ ನೋಡಿದ್ರೆ ನಮ್ಮಮ್ಮ ಮುಖನೇ ತೊಳೆದಿರ್ಲಿಲ್ಲ. ಆದ್ರೆ ಬರೋ ಅಷ್ಟ್ರಲ್ಲಿ ಸ್ನಾನ ಮಾಡ್ಬಿಟ್ಟಿದ್ರು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.